वजीर आला सिद्धरामैया ने कहा है कि इस साल का मशहूर मैसूर दसरा का इफ्तिताह बुकर प्राइज जीतने वाली मुसन्निफा बानो मुश्ताक करेंगी। इन्होंने विधानसभा में मीडिया से बात करते हुए कहा है कि जिला इंतजामिया बानो मुश्ताक को इज्जत के साथ दावत देगा। बानो मुश्ताक हाल ही में अपनी किताब येदिया हणते पर बुकर प्राइज हासिल किया है। ये कर्नाटक के लिए फख्र और खुशी की बात है। सिद्धरामैया ने कहा है कि बानो मुश्ताक का ताल्लुक किसान तहरीक, कन्नड़ तहरीक और तरक्की पसंद सोच से है, इसीलिए इनका इफ्तिताह रियासत के लिए एजाज है। सिद्धरामैया ने बताया कि दसरा तकरीब 11 दिन जारी रहेगी और इसका इख्तिताम 2 अक्टूबर विजयादशमी के दिन होगा। इन्होंने कहा है कि इस मौके पर एक एरियल शो की भी इजाजत दी गई है। इन्होंने मजीद कहा कि डिफेंस मिनिस्टर राजनाथ सिंह को भी खत लिखा गया है ताकि वो मैसूर दसरा देख सकें। ವಿಶ್ವವಿಖ್ಯಾತ ದಸರಾ ಮಹೋತ್ಸವ ಉದ್ಘಾಟನೆಯನ್ನು ಬೂಕರ್ ಪ್ರಶಸ್ತಿ ವಿಜೇತರಾದಂಥ ಶ್ರೀಮತಿ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಲಿದ್ದಾರೆ। ಬಾನು ಮುಸ್ತಾಕ್ ಅವರು ಅವರಿಗೆ ಕೃತಿ ಹೃದಯ ದೀಪ ಕೃತಿಗೆ ಬೂಕರ್ ಪ್ರಶಸ್ತಿ ಸಿಕ್ಕಿದೆ। ಕರ್ನಾಟಕದ ಒಬ್ಬ ಮಹಿಳೆಗೆ ಬೂಕರ್ ಪ್ರಶಸ್ತಿ ಸಿಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ ಆಗಿದೆ। ಹಾಗಾಗಿ ಹೋರಾಟದ ಹಿನ್ನೆಲೆಯಿಂದ ಬಂದಂಥವರು ಶ್ರೀಮತಿ ಬಾನು ಮುಸ್ತಾಕ್ ಅವರು ರೈತ ಸಂಘದಲ್ಲಿ ಕೆಲಸ ಮಾಡಿದರು, ಕನ್ನಡ ಚಳುವಳಿನಲ್ಲಿ ಕೆಲಸ ಮಾಡಿದರು, ಎಲ್ಲ ಪ್ರಗತಿಪರ ಚಿಂತಕರು। ಸೊ ಇಂಥವ್ರನ್ನ ಈ ಸಾರಿ ಮಹಿಳೆಯನ್ನು ದಸರಾ ಮಹೋತ್ಸವ ಉದ್ಘಾಟನೆಗೆ ಆಹ್ವಾನ ಮಾಡಿದ್ದೀವಿ। ನಾನು ಕೂಡ ಅವ್ರ ಜೊತೆಲಿ ಮಾತಾಡಿದ್ದೇನೆ। ದಸರಾ 22 ಸೆಪ್ಟೆಂಬರ್ 22ಕ್ಕೆ ಪ್ರಾರಂಭ ಆಗುತ್ತೆ। ಈ ಸಲ 11 ದಿನ ದಸರಾ ನಡೀತದೆ। ಶಾಸ್ತ್ರದ ಪ್ರಕಾರ ನವದಶಮಿ ಎಲ್ಲ ಇದೆ, ದಶಮಿ ಎಲ್ಲ 11 ದಿನ ದಸರಾ ನಡೀತದೆ। ಸೊ ವಿಜಯದಶಮಿ 11ನೇ ದಿನಕ್ಕೆ ನಡೀತದೆ। ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿ ದಿನ। ಸೊ ಬಾನು ಮುಸ್ತಾಕ್ ಅವರಿಗೆ ಅವರನ್ನು ಗೌರವದಿಂದ ನಮ್ಮ ಜಿಲ್ಲಾ ಆಡಳಿತದವರು ಆಹ್ವಾನ ಕೊಡ್ತಾರೆ, ಇನ್ವೈಟ್ ಮಾಡ್ತಾರೆ। ಕೊಟ್ಟಿದ್ದಾರೆ, ಏರ್ ಶೋಗೆ ಅನುಮತಿ ಕೊಟ್ಟಿದ್ದಾರೆ। ನಾನು ಪತ್ರ ಬರೆದಿದ್ದೀನಿ ರಾಜನಾಥ್ ಸಿಂಗ್ ಅವರಿಗೆ, ಅವ್ರನ್ನೂ ಕೂಡ ದಸರಾ ವೀಕ್ಷಣೆಗೆ ಬರಬೇಕು ಅಂತೇಳಿ ಇನ್ವೈಟ್ ಮಾಡಿದ್ದೀನಿ।